ಬೆಳ್ಳಿ ಬೆಲೆ ಬಗ್ಗೆ ದಿನವೂ ಸುದ್ದಿಗಳು ಬರ್ತಾ ಇವೆ. ಬೆಳ್ಳಿಯ ದರ ಪ್ರತಿ ಕಿಲೋಗ್ರಾಂಗೆ 3,50,000 ರೂಪಾಯಿಗೆ ತಲುಪ್ತಾ ಇದೆ. ಬೆಳ್ಳಿ ಅಂದ್ರೆ ಏನು, ಇದು ಎಲ್ಲಿಂದ ಸಿಗುತ್ತೆ ಮತ್ತು ನಿಮ್ಮ ಕೈಗೆ ಹೇಗೆ ಬರುತ್ತೆ ಎನ್ನುವ ಮಾಹಿತಿ ನಿಮಗ್ ಗೊತ್ತಾ? ಇಲ್ಲಿದೆ ನೋಡಿ ಆ ಕುರಿತ ಅಚ್ಚರಿಯ ಮಾಹಿತಿಗಳು. ಇತ್ತೀಚಿನ ದಿನಗಳಲ್ಲಿ ಬೆಳ್ಳಿಯ ದರವು ಗಗನಕ್ಕೇರ್ತಾ ಇದೆ. ಪ್ರತಿ ಕಿಲೋಗ್ರಾಂ ಬೆಳ್ಳಿಯ ಬೆಲೆ ಲಕ್ಷಾಂತರ ರೂಪಾಯಿಗಳ ಗಡಿ ದಾಟ್ತಾ ಇರೋದು ಹೂಡಿಕೆದಾರರು ಮತ್ತು ಸಾಮಾನ್ಯ ಜನರಲ್ಲಿ ಕುತೂಹಲ ಮೂಡಿಸಿದೆ. ಬೆಳ್ಳಿ ಅಂದ್ರೆ ಕೇವಲ ಆಭರಣಕ್ಕೆ ಬಳಸುವ ಲೋಹ ಅಲ್ಲ, ಇದು ಆಧುನಿಕ ಜಗತ್ತಿನ ಚಾಲಕ ಶಕ್ತಿ. ಸೌರ ಶಕ್ತಿಯಿಂದ ಹಿಡಿದು ವೈದ್ಯಕೀಯ ಕ್ಷೇತ್ರದವರೆಗೆ ಇದರ ಬಳಕೆ ವಿಸ್ತರಿಸಿದೆ. ಅಷ್ಟಕ್ಕೂ ಈ ಹೊಳೆಯುವ ಲೋಹ ಭೂಮಿಯ ಪದರದೊಳಗೆ ಹೇಗೆ ರೂಪುಗೊಳ್ಳುತ್ತೆ ಮತ್ತು ನಮ್ಮ ಕೈ ಸೇರುವ ಮುನ್ನ ಯಾವೆಲ್ಲ ಹಂತಗಳನ್ನ ಹಾದು ಬರುತ್ತೆ ಎಂಬುದು ಆಸಕ್ತಿದಾಯಕ ಸಂಗತಿ. ಆ ಕುರಿತ ಅಚ್ಚರಿಯ ಮಾಹಿತಿ ಎಲ್ಲಿದೆ. ಪ್ರಕೃತಿಯ ಗರ್ಭದಲ್ಲಿ ಬೆಳ್ಳಿಯ ಉಗಮ. ಹೌದು, ಬೆಳ್ಳಿಯು ಪ್ರಕೃತಿಯಲ್ಲಿ ನೇರವಾಗಿ ಶುದ್ಧ ರೂಪದಲ್ಲಿ ಸಿಗೋದು ಬಹಳ ಅಪರೂಪ. ಇದು ಸಾಮಾನ್ಯವಾಗಿ ಸೀಸ, ಜಿಂಕ್, ತಾಮ್ರ ಮತ್ತು ಚಿನ್ನದಂತಹ ಇತರ ಲೋಹಗಳೊಂದಿಗೆ ಮಿಶ್ರಿತವಾಗಿ ಅದಿರಿನ ರೂಪದಲ್ಲಿ ದೊರೆಯುತ್ತೆ. ಇನ್ನು ಭೂವೈಜ್ಞಾನಿಕ ಇತಿಹಾಸವನ್ನ ಗಮನಿಸಿದ್ರೆ ಲಕ್ಷಾಂತರ ವರ್ಷಗಳ ಹಿಂದೆ ಸಂಭವಿಸಿದ ಜ್ವಾಲಾಮುಖಿ ಸ್ಫೋಟಗಳು ಮತ್ತು ಭೂಮಿಯ ಒಳಗಿನ ತೀವ್ರತರವಾದ ಉಷ್ಣತೆಯಿಂದಾಗಿ ದ್ರವ ರೂಪದ ಲೋಹಗಳು ಶಿಲೆಗಳ ಸಂದುಗಳಲ್ಲಿ ಜಮೆಯಾದವು. ಕಾಲಕ್ರಮೇಣ ಈ ದ್ರವಗಳು ತಣ್ಣಗಾಗಿ ಗಟ್ಟಿಯಾದಾಗ ಬೆಳ್ಳಿಯ ಅದಿರುಗಳು ಸೃಷ್ಟಿಯಾದವು. ಅದರಂತೆ ಪ್ರಕೃತಿಯ ಈ ಸುದೀರ್ಘ ಪ್ರಕ್ರಿಯೆಯ ನಂತರವಷ್ಟೇ ಮಾನವನು ಅದನ್ನ ಹೊರತೆಗೆಯುವ ಸಾಹಸಕ್ಕೆ ಕೈ ಹಾಕ್ತಾನೆ. ಗಣಿಗಾರಿಕೆಯಿಂದ ಶುದ್ಧೀಕರಣದವರೆಗೆ ಬೆಳ್ಳಿಯನ್ನ ಭೂಮಿಯಿಂದ ಹೊರತೆಗೆಯಲು ಮೊದಲು ಅತ್ಯಾಧುನಿಕ ಭೂವೈಜ್ಞಾನಿಕ ಸರ್ವೆಗಳನ್ನ ನಡೆಸಲಾಗುತ್ತೆ. ಒಮ್ಮೆ ಅದಿರು ಇರುವ ಸ್ಥಳ ಪತ್ತೆಯಾದ ನಂತರ ಓಪನ್ ಕ್ಯಾಸ್ಟ್ ಅಥವಾ ಅಂಡರ್ ಗ್ರೌಂಡ್ ಮೈನಿಂಗ್ ವಿಧಾನಗಳ ಮೂಲಕ ಬೃಹತ್ ಬಂಡೆಗಳನ್ನ ಹೊರತೆಗೆಯಲಾಗುತ್ತೆ. ಈ ಬಂಡೆಗಳನ್ನ ಯಂತ್ರಗಳ ಸಹಾಯದಿಂದ ಪುಡಿ ಮಾಡಿ ನಂತರ ರಾಸಾಯನಿಕ ಪ್ರಕ್ರಿಯೆಗಳ ಮೂಲಕ ಬೆಳ್ಳಿಯ ಅಂಶವನ್ನ ಬೇರ್ಪಡಿಸಲಾಗುತ್ತೆ. ಕೊನೆಯಲ್ಲಿ ಸ್ಮೆಲ್ಟಿಂಗ್ ಮತ್ತು ರಿಫೈನಿಂಗ್ ಹಂತದಲ್ಲಿ ತೀವ್ರವಾದ ಉಷ್ಣತೆಯಲ್ಲಿ ಕರಗಿಸಿ 99.9% ಶುದ್ಧವಾದ ಬೆಳ್ಳಿಯನ್ನ ಪಡೆಯಲಾಗುತ್ತೆ. ವಿಶ್ವದ ಅತಿ ದೊಡ್ಡ ಬೆಳ್ಳಿ ಉತ್ಪಾದಕರು ಯಾರು? ಹೌದು, ವಿಶ್ವದ ಅತಿ ದೊಡ್ಡ ಬೆಳ್ಳಿ ಉತ್ಪಾದಕರು ಯಾರು ಅಂತ ನೋಡ್ತಾ ಹೋಗುವುದಾದ್ರೆ ವಿಶ್ವ ಭೂಪಟದಲ್ಲಿ ಮೆಕ್ಸಿಕೋ ದೇಶವು ಬೆಳ್ಳಿ ಉತ್ಪಾದನೆಯಲ್ಲಿ ಅಗ್ರಸ್ಥಾನದಲ್ಲಿದೆ. ಮೆಕ್ಸಿಕೋದ ಫ್ರೆಸ್ನಿಲ್ಲೋ ಮೈನ್ ವಿಶ್ವದ ಅತ್ಯಂತ ದೊಡ್ಡ ಬೆಳ್ಳಿ ಗಣಿಯಾಗಿದ್ದು ಇಲ್ಲಿ ಪ್ರತಿ ವರ್ಷ ಕೋಟ್ಯಾಂತರ ಔನ್ಸ್ ಬೆಳ್ಳಿ ಉತ್ಪಾದನೆಯಾಗುತ್ತೆ. ಇದರೊಂದಿಗೆ ಪೆರು ಮತ್ತು ಚೀನಾ ದೇಶಗಳು ಕೂಡ ಪ್ರಮುಖ ಉತ್ಪಾದಕ ರಾಷ್ಟ್ರಗಳಾಗಿವೆ. ಯುರೋಪಿನ ರಿಫೈನರಿಗಳು, ಅದರಲ್ಲೂ ವಿಶೇಷವಾಗಿ ಸ್ವಿಟ್ಜರ್ಲ್ಯಾಂಡ್ನ ಪಾಮ್ಸ್ ರಿಫೈನರಿ ಮತ್ತು ಬ್ರಿಟನ್ನ ಜಾನ್ಸನ್ ಮ್ಯಾಥಿ ಸಂಸ್ಥೆಗಳು ಜಾಗತಿಕವಾಗಿ ಅತ್ಯಂತ ವಿಶ್ವಾಸಾರ್ಹವಾದ ಶುದ್ಧ ಬೆಳ್ಳಿಯನ್ನ ಪೂರೈಸುತ್ತವೆ. ಇನ್ನು ವಿಶ್ವದ ಬಗ್ಗೆ ನೋಡಿದ್ವಿ. ಈಗ ಭಾರತದ ಬೆಳ್ಳಿ ಕೇಂದ್ರ ಯಾವುದು ಅಂತ ನೋಡ್ತಾ ಹೋಗೋದಾದ್ರೆ ಭಾರತದ ಬೆಳ್ಳಿ ಕೇಂದ್ರ ರಾಜಸ್ಥಾನ. ಭಾರತದ ವಿಷಯಕ್ಕೆ ಬಂದ್ರೆ ರಾಜಸ್ಥಾನವನ್ನ ಬೆಳ್ಳಿಯ ನಾಡು ಅನ್ಬಹುದು. ಇಲ್ಲಿನ ಸೀಸಾ ಮತ್ತು ಜಿಂಕ್ ಗಣಿಗಳಲ್ಲಿ ಬೆಳ್ಳಿಯು ಉಪ ಉತ್ಪನ್ನವಾಗಿ ದೊರೆಯುತ್ತೆ. ಬೀಲ್ವಾಡಾದ ರಾಮಪುರ, ಅಗುಚಾ ಮತ್ತು ರಾಜಸಮಂದ್ ಜಿಲ್ಲೆಯ ಸಿಂದೆಸರ ಖುರ್ದ್ ಗಣಿಗಳು ಭಾರತದ ಪ್ರಮುಖ ಬೆಳ್ಳಿಯ ಮೂಲಗಳಾಗಿವೆ. ಹಿಂದೂಸ್ತಾನ್ ಜಿಂಕ್ ಲಿಮಿಟೆಡ್ ಈ ಗಣಿಗಳನ್ನ ನಿರ್ವಹಿಸ್ತಾ ಇದ್ದು ಅಂತಾರಾಷ್ಟ್ರೀಯ ಮಟ್ಟದ ಶುದ್ಧೀಕರಣ ಘಟಕಗಳನ್ನು ಕೂಡ ಹೊಂದಿದೆ. ಆಭರಣ ಮೀರಿ ಬೆಳ್ಳಿಯ ಬಳಕೆ. ಇಂದಿನ ದಿನಗಳಲ್ಲಿ ಬೆಳ್ಳಿಯು ಕೇವಲ ನಾಣ್ಯ ಅಥವಾ ಆಭರಣಗಳಿಗೆ ಸೀಮಿತವಾಗಿಲ್ಲ. ಮೊಬೈಲ್ ಫೋನ್, ಲ್ಯಾಪ್ಟಾಪ್ ಸೇರಿದಂತೆ ಎಲೆಕ್ಟ್ರಾನಿಕ್ ಸಾಧನಗಳಲ್ಲಿ ಬೆಳ್ಳಿ ಅನಿವಾರ್ಯ. ಅದರಲ್ಲೂ ವಿಶೇಷವಾಗಿ ಸೌರಶಕ್ತಿ ಫಲಕಗಳು ಅಂದ್ರೆ ಸೋಲಾರ್ ಪ್ಯಾನೆಲ್ಸ್ ಹಾಗೂ ಎಲೆಕ್ಟ್ರಿಕ್ ವಾಹನಗಳು ಅಂದ್ರೆ ಇವಿ ವಾಹನಗಳ ಬ್ಯಾಟರಿಗಳಲ್ಲಿ ಇದರ ಬಳಕೆ ಹೆಚ್ಚುತ್ತಾ ಇರೋದು ಈ ಲೋಹದ ಬೇಡಿಕೆಯನ್ನ ಹೆಚ್ಚಿಸಿದೆ. ಪರಿಸರ ಸ್ನೇಹಿ ಇಂಧನ ಮತ್ತು ತಂತ್ರಜ್ಞಾನದ ಭವಿಷ್ಯವು ಬೆಳ್ಳಿಯ ಮೇಲೆ ಅವಲಂಬಿತವಾಗಿದೆ ಅಂದ್ರೆ ತಪ್ಪಾಗಲಾರದು. ಇನ್ನು ಬೆಳ್ಳಿಯನ್ನ ಆಭರಣಗಳಾಗಿಯೂ ಕೂಡ ಬಳಸ್ತಾರೆ. ಬೆಳ್ಳಿಯ ಓಲೆ, ಬೆಳ್ಳಿಯ ಸರ, ಬೆಳ್ಳಿಯ ಡಾಬು ಹೀಗೆ ಬೇರೆ ಬೇರೆ ವಿಧವಾಗಿ ಆಭರಣಗಳನ್ನ ಹೆಂಗಳಿಯರು ಉಪಯೋಗಿಸ್ತಾರೆ. ಕೇವಲ ಹೆಣ್ಣು ಮಕ್ಕಳು ಮಾತ್ರ ಅಲ್ಲ, ಗಂಡಸರು ಕೂಡ ಬೆಳ್ಳಿಯ ಚೈನ್ಗಳಾಗಿರಬಹುದು ಅಥವಾ ಬೆಳ್ಳಿಯ ಉಂಗುರಗಳು, ಹೀಗೆ ಸಾಕಷ್ಟು ಬೇರೆ ಬೇರೆ ವಿಧಗಳಲ್ಲಿ ಬೆಳ್ಳಿಯನ್ನ ಬಳಸಲಾಗುತ್ತೆ. ಜೊತೆಗೆ
ಬೆಳ್ಳಿಯ ವಸ್ತುಗಳು ಅಂದ್ರೆ ಬೆಳ್ಳಿಯ ದೀಪ ಆಗಿರಬಹುದು, ಬೆಳ್ಳಿಯ ಚೊಂಬು, ಬೆಳ್ಳಿಯ ತಟ್ಟೆಗಳು, ಬೆಳ್ಳಿಯ ಕುಂಕುಮ ಬಟ್ಟಲುಗಳು, ಹೀಗೆ ಬೇರೆ ಬೇರೆ ರೂಪಗಳಲ್ಲಿ ನಾವು ಬೆಳ್ಳಿಯನ್ನ ಬಳಸ್ತೇವೆ. ಇದರ ಜೊತೆಗೆ ಬೆಳ್ಳಿಯ ನಾಣ್ಯಗಳು ಕೂಡ ಸೇರಿವೆ. ಕೇವಲ ಆಭರಣಗಳಿಗೆ ಮಾತ್ರವಲ್ಲದೆ ಬೆಳ್ಳಿಯನ್ನ ಬೇರೆ ಬೇರೆ ರೂಪದಲ್ಲಿ ಬಳಸಲಾಗುತ್ತೆ. ಎಲೆಕ್ಟ್ರಾನಿಕ್ ಸಾಧನಗಳಲ್ಲಿ ಮೊಬೈಲ್ ಫೋನ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಬೇರೆ ಬೇರೆ ಗ್ಯಾಜೆಟ್ಗಳಲ್ಲಿ ಈ ಬೆಳ್ಳಿ ಅನ್ನೋದು ಅನಿವಾರ್ಯ. ಜೊತೆಗೆ ಸೋಲಾರ್ ಪ್ಯಾನೆಲ್ಗಳಲ್ಲಿ, ಹಾಗೆ ಎಲೆಕ್ಟ್ರಿಕ್ ವಾಹನಗಳ ಬ್ಯಾಟ್ರಿಗಳಲ್ಲಿ ಅಂದ್ರೆ EV ವೆಹಿಕಲ್ಸ್ನ ಬ್ಯಾಟ್ರಿಗಳಲ್ಲಿ ಇದರ ಬಳಕೆ ಹೆಚ್ಚುತ್ತಾ ಇದೆ. ಹೀಗಾಗಿ ಈ ಲೋಹದ ಬೇಡಿಕೆಯನ್ನ ಹೆಚ್ಚಿಸಿದೆ. ಪರಿಸರ ಸ್ನೇಹಿ ಇಂಧನ ಹಾಗೂ ತಂತ್ರಜ್ಞಾನದ ಭವಿಷ್ಯವು ಬೆಳ್ಳಿಯ ಮೇಲೆ ಡಿಪೆಂಡ್ ಆಗಿದೆ ಅಂದ್ರೆ ತಪ್ಪಾಗೋದಿಲ್ಲ. ಇನ್ನು ಚಿನ್ನ ಹಾಗೂ ಬೆಳ್ಳಿಯ ಬೆಲೆಯಲ್ಲಿ ದಿನದಿಂದ ದಿನಕ್ಕೆ ಏರಿಕೆ ಕಂಡು ಬರುತ್ತಲೇ ಇದೆ. ಎಷ್ಟೋ ಜನ ಚಿನ್ನ ನಮಗೆ ಕೈಗೆ ಎಟಕಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಬೆಳ್ಳಿಯನ್ನ ಬಳಸೋದಕ್ಕೆ ಶುರು ಮಾಡಿದ್ರು. ಅಂದ್ರೆ ಬೆಳ್ಳಿಯ ಆಭರಣವನ್ನ ತಗೊಂಡು ಅದಕ್ಕೆ ಚಿನ್ನದ ಲೇಪವನ್ನ ಅಥವಾ ಚಿನ್ನದ ನೀರನ್ನ ಕುಡಿಸಿ ಅದನ್ನ ಉಪಯೋಗಿಸ್ತಾ ಇದ್ರು. ಆದ್ರೆ ಇದೀಗ ಬೆಳ್ಳಿಯ ಬೆಲೆಯೂ ಕೂಡ ದಾಖಲೆ ಮೊತ್ತದಲ್ಲಿ ಏರಿಕೆ ಆಗ್ತಾ ಇದೆ. ಬೆಳ್ಳಿಯ ದರ ಪ್ರತಿ ಕಿಲೋಗ್ರಾಂಗೆ 3,50,000 ರೂಪಾಯಿಗೆ ತಲುಪ್ತಾ ಇದೆ. ಹೀಗಾಗಿ ಬೆಳ್ಳಿಯೂ ಕೂಡ ದುಬಾರಿ ಆಗ್ತಾ ಇದೆ. ಮುಂದೆ ಯಾವ ರೀತಿ ಆಭರಣ ಪ್ರಿಯರು ಬೆಳ್ಳಿ ಅಥವಾ ಚಿನ್ನವನ್ನ ಖರೀದಿಸ್ತಾರೆ, ಎಷ್ಟು ಕಷ್ಟ ಆಗುತ್ತೆ ಅಂದ್ರೂ ಕೂಡ ಮದುವೆ ಅಂದಮೇಲೆ ಈ ರೀತಿಯಾದಂತಹ ಆಭರಣಗಳು ಬೆಳ್ಳಿ ಅಥವಾ ಬಂಗಾರವನ್ನ ಖರೀದಿಸಲೇಬೇಕು. ಆದ್ರೆ ಇದು ಯಾವ ರೀತಿ ಮಧ್ಯಮ ವರ್ಗದ ಮೇಲೆ ಅಥವಾ ಬಡವರ್ಗದ ಮೇಲೆ ಪರಿಣಾಮ ಬೀರುತ್ತೆ ಅಂತ ಊಹಿಸಿಕೊಳ್ಳೋದು ನಿಜಕ್ಕೂ ಅಸಾಧ್ಯವಾಗಿದೆ.